ಅಯ್ಯಯ್ಯೋ, ನೀವು ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತಿದ್ದೀರಾ, ಈ ವಿಷಯ ನಿಮಗೆ ಗೊತ್ತಿಲ್ವಾ? ಹಾಗಾದ್ರೆ ಹೋಯ್ತು, ಯಾಕೆ ಅಂತ ಕೇಳ್ತೀರಾ? ನಾನು ನಿಮ್ಗೆ ಒಂದು ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೇನೆ. ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ಒಂದು ವಿಷಯ ಯಾವುದು ಅಂತಂದ್ರೆ, ನೀವು ಬೆಸ್ಟ್ ಆಗಿ ಏನಂತಂದ್ರೆ ಒಂದು ಫ್ಯೂಲ್ ಸೇವಿಂಗ್ ಅನ್ನ ಮಾಡಬಹುದು. ಒಂದು ಸೇಮ್ ಆಸ್ ಪೆಟ್ರೋಲ್ ವೆಹಿಕಲ್ ನ ಒಂದು ರೇಂಜ್ ನ ಪ್ರಕಾರ ನಿಮ್ಮ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಒಂದು ರೇಂಜ್ ಬರುತ್ತೆ. ಇದೊಂದು ಫಸ್ಟ್ ಪಾಯಿಂಟ್ ಆಗಿರ್ತದೆ. ಮತ್ತೆ ನಿಮಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಯಾವುದೇ ಒಂದು ವೆಚ್ಚ ನೀವೇನಾದ್ರು ಮಾಡ್ಬೇಕು ಅಂತಂದ್ರೆ, ಅದರಲ್ಲಿ ಕಡಿಮೆ ವೆಚ್ಚದಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ರಿಪೇರಿ ಆಗೋ ಸಾಧ್ಯತೆಗಳು ಬಹಳ ಇದೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಇದರಲ್ಲಿ ಪರ್ಫಾರ್ಮೆನ್ಸ್ ಒಂದು ಆಸ್ ಇಟ್ ಇಸ್ ನಿಮ್ಗೆ ಏನಂತಂದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ ನಿಮ್ಗೆ ಒಂದು ಇಂಜಿನ್ ಅಂತಂದ್ರೆ ಪೆಟ್ರೋಲ್ ವೆಹಿಕಲ್ ಇಂಜಿನ್ ಗಿಂತ ಒಂದು ಸ್ವಲ್ಪ ಎಲೆಕ್ಟ್ರಿಕ್ ವೆಹಿಕಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ರೇಂಜ್ ಕೂಡ ಜಾಸ್ತಿ ಇರುತ್ತೆ. ಯಾವ ರೇಂಜ್ ಗೆ ಅಂತಂದ್ರೆ, ಹೈ ವೇರಿಯಂಟ್ ನ ಒಂದು ನೀವು ಎಲೆಕ್ಟ್ರಿಕ್ ವೆಹಿಕಲ್ ನ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಒಂದು ರೇಂಜ್ ಜಾಸ್ತಿ ಇರುತ್ತೆ. ಇದು ಒಂದು ಇದು ಫೀಚರ್ಸ್ ಅಂತ. ನೀವು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಬಾರಿ ಇನ್ವೆಸ್ಟ್ಮೆಂಟ್ ತಗೊಂಡ್ ಮಾಡಿದ್ರೆ, ನೆಕ್ಸ್ಟ್ ಫ್ಯೂಚರ್ ನಲ್ಲಿ ನೀವು ಒಂದು ಏನಾದ್ರು ಅಪ್ಡೇಟ್ಸ್ ಮಾಡ್ಬೇಕು ಅಂತಂದ್ರೆ, ಆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ನಿಮ್ಗೆ ಅಪ್ಡೇಟ್ ಮಾಡುವಂತ ಆಪ್ಷನ್ಸ್ ಗಳು ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಇದೆ. ಆದ್ರೆ ಇಂಜಿನ್ ವೆಹಿಕಲ್ ಗಳಲ್ಲಿ ನಿಮ್ಗೆ ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ಒಂದು ಏನಂತಂದ್ರೆ, ಅದೇ ಇಂಜಿನ್ ನಲ್ಲಿ ನೀವು ಪಾರ್ಟ್ಸ್ ಬದಲಾಯಿಸಬಹುದು ಹೊರತು ನೀವೇನಂತಂದ್ರೆ ಒಂದು ಹೊಸ ಒಂದು ಏನಾದ್ರು ಅಪ್ಗ್ರೇಡೇಷನ್ ಮಾಡ್ಬೇಕು ಅಂತಂದ್ರೆ ಮಾಡೋದಕ್ಕಾಗಲ್ಲ. ಆಸ್ ಪಾರ್ಟ್ಸ್ ನ ಯೂಸ್ ಮಾಡಬಹುದು. ಆದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಒಂದು ಅಪ್ಡೇಷನ್ ಸಾಫ್ಟ್ವೇರ್ ಅಪ್ಡೇಟ್ ಆಗಲಿ, ಮತ್ತೆ ಒಂದು ECU ನ ಚೇಂಜ್, ಮದರ್ ಬೋರ್ಡ್ ಚೇಂಜ್ ಮಾಡೋದಾಗ್ಲಿ, ಈ ತರ ಒಂದು ಆಪ್ಷನ್ಸ್ ಗಳು ಇದರಲ್ಲಿ ಅವೈಲೇಬಲ್ ಇದೆ. ಮತ್ತೆ ನಿಮ್ಗೆ ಏನಂತಂದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ನೀವು ತಗೊಂಡಾಗ ಏನಂತಂದ್ರೆ, ನೀವು ಇನ್ನೊಂದು ರೇಂಜ್ ಮತ್ತೆ ಟಾರ್ಕ್ ನ ಒಂದು ಇದು ಇಶ್ಯೂ ಏನಂತಂದ್ರೆ ಇದರಲ್ಲಿ ಇರೋದಿಲ್ಲ. ಅಂದ್ರೆ ಹೈ ವೇರಿಯಂಟ್ ನ ನೀವು ಪರ್ಚೇಸ್ ಮಾಡಿದಾಗ, ಲೋ ವೇರಿಯಂಟ್ ತಗೊಂಡ್ರೆ ನಿಮ್ಗೆ ರೇಂಜ್ ಮತ್ತೆ ಟಾರ್ಕ್ ನ ಒಂದು ಇಶ್ಯೂ ಇರುತ್ತೆ. ಇದನ್ನ ನೋಡಿ ನೀವು ಹೈ ವೇರಿಯಂಟ್ ಇರೋ ಎಲೆಕ್ಟ್ರಿಕ್ ವೆಹಿಕಲ್ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ಈ ವಿಷಯದಿಂದ ನಿಮಗೆ ತಿಳಿದು ಬರುತ್ತೆ. ಮತ್ತೆ ಇದರಲ್ಲಿ ಒಂದು ತೊಂದರೆಗಳೇನಂತಂದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಪೆಟ್ರೋಲ್ ವೆಹಿಕಲ್ ಅಂತ ತಗೊಂಡಾಗ ನಿಮ್ಗೆ ಒಂದು ನಿಮಿಷದಲ್ಲಿ ಒಂದು ಟ್ಯಾಂಕ್ ಫುಲ್ ಆಗುತ್ತೆ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ನ ಚಾರ್ಜ್ ಮಾಡೋ ಟೈಮಿಂಗ್ ಒಂದು ಜಾಸ್ತಿ ಹೊರತು, ಬಟ್ ಇದು ಎನ್ವೈರನ್ಮೆಂಟ್ ಗೆ ನೀವು ಪೊಲ್ಯೂಷನ್ ಕಡಿಮೆ ಆಗೋದಕ್ಕೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನೀವು ಆರಾಮಾಗಿ ಬಳಸ್ಕೋಬಹುದು. ಯಾಕಂದ್ರೆ ಈ ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಯಾವುದೇ ರೀತಿ ಒಂದು ಹೊಗೆ ಬರೋದಿಲ್ಲ. ಅಂದ್ರೆ ಇದರಲ್ಲಿ ಹೊಗೆ ಬರುತ್ತೆ ಯಾವಾಗ ಅಂತಂದ್ರೆ, ಓವರ್ ಹೀಟ್ ಅಲ್ಲಿ ನೀವು ಏನಾದ್ರು ಇದನ್ನ ಚಾರ್ಜಿಂಗ್ ಮಾಡಿದ್ರೆ ಮಾತ್ರ ಇದರಲ್ಲಿ ಹೊಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ನೀವು ಯಾವುದೇ ರೀತಿ ಒಂದು ಹೊಗೆ ಬರದೇ ಇರೋ ರೀತಿ ನಿಮ್ಗೆ ಒಂದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆದ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಹೈ ವೇರಿಯಂಟ್ ಗಳಲ್ಲಿ ತಯಾರು ಮಾಡಿರ್ತಾರೆ. ಮತ್ತೆ ಒಂದು ಕ್ವಾಲಿಟಿಗಳು ಅಂತಂದ್ರೆ, ನಿಮಗೆ ಹೈ ವೇರಿಯಂಟ್ ನಲ್ಲಿ ಕ್ವಾಲಿಟಿ ಇರ್ತದೆ. ನೀವೇನಾದ್ರು ಬಜೆಟ್ ರೇಂಜ್ ನಲ್ಲಿ ಒಂದು 1 ಲಕ್ಷದ ಕೆಳಗೆ ಏನಾದ್ರು ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಈ ಒಂದು ಇಶ್ಯೂಗಳು ಬರ್ತದೆ. ಅಂತಂದ್ರೆ ಹೈ ವೇರಿಯಂಟ್ ಅಂತಂದ್ರೆ ನೀವು ಒಂದು ಬ್ರಾಂಡೆಡ್ ಕಂಪನಿಗಳು ನೀವು ನೋಡಿ ಅಂತಂದ್ರೆ ಪರ್ಚೇಸ್ ಮಾಡಬಹುದು. ಯಾವ ಬ್ರ್ಯಾಂಡ್ ಬೇಕು ಅಂತಂದ್ರೆ ನೀವು ಕೇಳಿದ್ರೆ ನಾವೇನಾದ್ರು ನಿಮ್ಗೆ ಡೀಟೇಲ್ ಬೇಕು ಅಂತ ನನ್ನ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ, ಆ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಮತ್ತೆ ಇದ್ರಲ್ಲಿ ಏನಂತಂದ್ರೆ, ನಾರ್ಮಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ರೇಂಜ್ ಜಾಸ್ತಿ ಬರುತ್ತೆ. ಯಾವಾಗ ಅಂತಂದ್ರೆ, ಒಂದು ಮಿನಿಮಲ್ ಸ್ಪೀಡ್ ನಲ್ಲಿ ನೀವು ಅದನ್ನ ಕಂಪ್ಲೀಟ್ ಮಾಡಿದಾಗ ಮಾತ್ರ ಒಂದು ರೇಂಜ್ ಜಾಸ್ತಿ ಬರುತ್ತೆ. ಪೆಟ್ರೋಲ್ ವೆಹಿಕಲ್ ನಲ್ಲಿ ಅಂತಂದ್ರೆ ನಿಮಗೆ ಒಂದು ಟಾರ್ಕ್ ಒಂದು ಕಡಿಮೆ ಸಿಗುತ್ತೆ ಹೊರತು ಅದರಲ್ಲಿ ಒಂದು ಕೆಲವು ತೊಂದರೆಗಳಿರುತ್ತೆ. ಬಟ್ ಪೆಟ್ರೋಲ್ ಮೈಲೇಜ್ ಗಳಲ್ಲಿ ನಿಮಗೆ ಒಂದು ಮೈಲೇಜ್ ಇರುತ್ತೆ. ಬಟ್ ಅಂದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಬರುತ್ತೆ. ಬಟ್ ಈ ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಒಂದು ಬ್ಯಾಟರಿ ಮತ್ತೆ ಒಂದು ಅದರ ಬೆಲ್ಟ್, ಟೈಮಿಂಗ್ ಬೆಲ್ಟ್ ಆಗಲಿ, ಈ ಒಂದು ECU ಮೇಂಟೈನ್ಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಂತಂದ್ರೆ ಒಂದು ಒಳ್ಳೆ